ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ PNS ವಿಸ್ತಾರ ನ್ಯೂಸ್. ನಾನು ಪ್ರಮೋದ್ ಬೋಪಣ್ಣ. ಇದೀಗ ರಾಜಕೀಯದಲ್ಲಿ ಒಂದು ದೊಡ್ಡ ಮಹತ್ವದ ಬದಲಾವಣೆ ಆಗಿದೆ. ರಾಘವ್ ಛಡ್ಡಾ ಹಾಗೂ ಸಂದೀಪ್ ಪಾಠಕ್ ಅವರು ಆಮ್ ಆದ್ಮಿ ಪಕ್ಷಕ್ಕೆ ಬಹಳ ಮುಖ್ಯವಾದಂಥವರು. ಇದೀಗ ರಾಘವ್ ಛಡ್ಡಾ, ಸಂದೀಪ್ ಪಾಠಕ್ ಸೇರಿದಂತೆ ಒಟ್ಟು 7 ಮಂದಿ ಬಿಜೆಪಿಗೆ ಸೇರ್ಪಡೆಯಾಗಿದ್ದಾರೆ ಅನ್ನುವಂಥ ಒಂದು ಸುದ್ದಿ ರಾಜಕೀಯ ವಲಯದಲ್ಲಿ ಒಂದು ದೊಡ್ಡ ಚರ್ಚೆಗೆ ಕಾರಣ ಆಗಿದೆ. 2022ರಲ್ಲಿ ಆಮ್ ಆದ್ಮಿ ಪಕ್ಷಕ್ಕೆ ಭರ್ಜರಿ ಗೆಲುವನ್ನು ತಂದುಕೊಟ್ಟು ಪಂಜಾಬ್ ಮಾದರಿ ಗೆಲುವಿನ ಸೂತ್ರ ಕಂಡು ಹಿಡಿದಂಥವರು ಈಗ ಪಾಳೆಯ ಬದಲಾಯಿಸಿದ್ರಿಂದ ಇದು ಸಾಮಾನ್ಯ ಘಟನೆ ಅಂತ ಹೇಳೋಕ್ಕಾಗಲ್ಲ. ಇದನ್ನು ಪವರ್ ಗೇಮ್ನ ಒಂದು ಹೊಸ ಅಧ್ಯಾಯ ಅಂತ ಹೇಳ್ಬೋದು. ಇವರ ಸ್ಟ್ರಾಟರ್ಜಿ, ಗ್ರೌಂಡ್ ವರ್ಕ್ ಹಾಗೂ ವೋಟರ್ ಮನೋಭಾವ ಅರ್ಥ ಮಾಡಿಕೊಳ್ಳೋ ಸಾಮರ್ಥ್ಯ BJPಗೆ ಒಂದು ಹೊಸ ಶಕ್ತಿಯನ್ನು ಕೊಡ್ಬೋದು ಅಂತಕ್ಕಂಥ ಒಂದು ನಿರೀಕ್ಷೆಯನ್ನು ಮೂಡಿಸಿದೆ. ಆದರೆ ಇಲ್ಲಿ ದೊಡ್ಡ ಪ್ರಶ್ನೆ ಒಂದೇ, ಇವರಿಗೆ BJPಯಲ್ಲಿ ನಿಜವಾಗಿಯೂ ಉನ್ನತ ಸ್ಥಾನ ಸಿಗಬಹುದಾ? ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, BJP ಅಂತಹ ಒಂದು ದೊಡ್ಡ ರಾಷ್ಟ್ರೀಯ ಪಕ್ಷದಲ್ಲಿ ಈಗಾಗಲೇ ವರ್ಷಗಳ ಅನುಭವವನ್ನು ಪಡ್ಕೊಂಡಿರ್ತಕ್ಕಂಥ ಹಿರಿಯ ನಾಯಕರು ಕೂಡ ಇದ್ದಾರೆ. ಅಲ್ಲಿ ಹೊಸದಾಗಿ ಸೇರುವಂಥವರಿಗೆ ತಕ್ಷಣವೇ ಟಾಪ್ ಹುದ್ದೆಗಳು ಸಿಗೋದು ಅಷ್ಟೊಂದು ಸುಲಭದ ಮಾತಲ್ಲ. ಗೆಲುವು ತಂದುಕೊಡೋ ಮಾಸ್ಟರ್ ಮೈಂಡ್ಸ್ಗಳನ್ನು ಪಕ್ಷ ನಿರ್ಲಕ್ಷ್ಯ ಮಾಡೋ ಸಾಧ್ಯತೆ ಬಹಳ ಕಡಿಮೆ ಇದೆ. ಹೀಗಾಗಿ ಇವರಿಗೆ ತಕ್ಷಣ ದೊಡ್ಡ ಹುದ್ದೆ ಸಿಗದೆ ಹೋದಲ್ಲಿ ಚುನಾವಣಾ ತಂತ್ರಜ್ಞರಾಗಿ ಮುಖ್ಯ ನಿರ್ಧಾರಗಳಲ್ಲಿ ಪ್ರಭಾವ ಬೀರ್ತಕ್ಕಂಥ ಒಂದು ಅವಕಾಶ ಸಿಗಬಹುದು ಅನ್ನುವಂಥ ಒಂದು ಮಾತು ಕೇಳಿ ಬರ್ತಾ ಇದೆ. ಇದು ಹೀಗೆ ಮುಂದುವರೆದರೆ ಒಂದು ಕಡೆ BJP ಪಂಜಾಬಲ್ಲಿ ತನ್ನ ನೆಲೆಯನ್ನು ಬಲಪಡಿಸ್ಕೋಬೋದು, ಇನ್ನೊಂದು ಕಡೆ ಆಮ್ ಆದ್ಮಿ ಪಾರ್ಟಿಗೆ ಇದು ದೊಡ್ಡ ಹೊಡೆತ ಆಗ್ಬೋದು. ಯಾಕಂದರೆ ಗೆಲುವಿನ ಸೂತ್ರವೇ ಬೇರೆ ಪಾಳ್ಯಕ್ಕೆ ಹೋದರೆ ಮುಂದಿನ ಚುನಾವಣೆಯಲ್ಲಿ ಅದೇ ಮಾಯಾಜಾಲ ಪುನರ್ವರ್ತನೆ ಆಗುತ್ತಾ ಅನ್ನುವಂಥ ಒಂದು ಪ್ರಶ್ನೆ ದೊಡ್ಡದಾಗಿದೆ. ಅಷ್ಟಕ್ಕೂ ಈ 7 ಮಂದಿಯ ಪಾಳೆಯ ಬದಲಾವಣೆ ರಾಜಕೀಯ ಸಮೀಕರಣವನ್ನೇ ಬದಲು ಮಾಡುತ್ತಾ ಆ್ಯಂಡ್ ಅವರು BJPಯಲ್ಲಿ ಎಷ್ಟು ಎತ್ತರಕ್ಕೆ ಏರಬಹುದು ಅನ್ನುವಂಥ ಪ್ರಶ್ನೆಗಳಿಗೆ ಉತ್ತರ 2027ರ ರಾಜಕೀಯ ಕತೆಗೆ ದಿಕ್ಕನ್ನು ತೋರಿಸುತ್ತೆ.